ಜನವರಿ 19ರಂದು ರಥೋತ್ಸವ ನಡೆಯುವಂಥದ್ದು. 16ನೇ ತಾರೀಕಿಗೆ ಬೆಳಿಗ್ಗೆ ಉಗ್ರಾಣ ತುಂಬಿಸುವಂಥದ್ದು, ಮಧ್ಯಾಹ್ನ ಮಹಾಪೂಜೆ ಪ್ರಸಾದ ವಿತರಣೆ. 17 ದೇವರ ಬಲಿ ಉತ್ಸವ, ವಸಂತಕಟ್ಟೆ ಸವಾರಿ, ಪೇಟೆ ಸವಾರಿ ಎಲ್ಲ ಆಗಿ 19ನೇ ತಾರೀಕಿಗೆ ಬೆಳಿಗ್ಗೆ 8:30ಕ್ಕೆ ದೇವರ ಬಲಿ, ಮಧ್ಯಾಹ್ನ 12ಕ್ಕೆ. ಮತ್ತು ಇದೆಲ್ಲ ಈ ಕಾರ್ಯಕ್ರಮಗಳಾಗಿ 19ನೇ ತಾರೀಕಿಗೆ ಬ್ರಹ್ಮರಥೋತ್ಸವ. ಎಸ್ ಸರ್, ಈ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ವರದಿಗಾರರಾದಂಥ ಗಣೇಶ್ ಕುಕ್ಕುದಡಿ ಅವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಗಣೇಶ್ ಕುಕ್ಕುದಡಿ ಅವರೇ, ನಮಸ್ಕಾರ. ನಮಸ್ಕಾರ. ಹೇಳಿ, ನಾಡಿದ್ದು ಪೆರುವಾಜೆ ಜಾತ್ರೆ ನಾಳೆಯಿಂದ ಪ್ರಾರಂಭಗೊಳ್ಳುತ್ತದೆ. ಯಾವ ರೀತಿಯಾಗಿ ಜಾತ್ರೆ ಕಾರ್ಯಕ್ರಮಗಳು ನಡೀತದೆ, ಇದರ ಬಗ್ಗೆ ವಿವರ ಕೊಡಿ ಗಣೇಶ್ ಅವರೇ. ಪೆರುವಾಜೆ ಶ್ರೀ ಜಲದುರ್ಗಾ ದೇವಿ ದೇವಸ್ಥಾನ, ಇದು ಸೀಮೆ ದೇವಸ್ಥಾನ, ಮಾಗನ ಕ್ಷೇತ್ರ. ಇಲ್ಲಿ ಬಹಳ ಒಂದು ವಿಸ್ತಾರವಾದಂತ ಇಲ್ಲಿ ಒಂದು ಐತಿಹ್ಯ ಇದೆ ಈ ದೇವಸ್ಥಾನಕ್ಕೆ. ಇದು ದೇವಿ ಕ್ಷೇತ್ರ. ಅದು ಉದ್ಭವಲಿಂಗ ಇರುವಂತದ್ದು, ಗಣಪತಿ, ಮಹಾಗಣಪತಿ ಉದ್ಭವಲಿಂಗ ಇರುವಂತದ್ದು ದೇವಸ್ಥಾನ ಇದು. ಇಲ್ಲಿ ಜನವರಿ 16ರಿಂದ ಉಗ್ರಾಣ ಮುಹೂರ್ತದೊಂದಿಗೆ ರಾತ್ರಿ ಧ್ವಜಾರೋಹಣ ನಡೀತದೆ. 16ಕ್ಕೆ ರಾತ್ರಿ ಧ್ವಜಾರೋಹಣ ಪರ್ಯಂತ ಮತ್ತೆ ಜಾತ್ರೆ ಪ್ರಾರಂಭ ಆಗ್ತದೆ. ಇಲ್ಲಿ ಜನವರಿ 21ರವರೆಗೆ ಇಲ್ಲಿ ಜಾತ್ರೆ ನಡೀತದೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ. ಈಗಾಗಲೇ ಇಲ್ಲಿ ಹಲವು ಜನರಿಂದ ಇಲ್ಲಿ ಶ್ರಮದಾನಗಳು ನಡೀತದೆ. ಪ್ರತಿದಿನ ಭಕ್ತಿ ಸಂಭ್ರಮದಿಂದ ಇಲ್ಲಿ ಜಾತ್ರೆ ಪ್ರತಿ ವರ್ಷ ನಡೀತದೆ. ಈಗ ಬ್ರಹ್ಮರಥ 19ಕ್ಕೆ, ಹೌದೌದು, 16ರಿಂದ 21ರವರೆಗೆ. ಹೌದು, ಬ್ರಹ್ಮರಥ ಅಲ್ಲಿ ನಡೆಯುವಂತದ್ದು ಜನವರಿ 19. ಬ್ರಹ್ಮರಥ ಜನವರಿ 19ಕ್ಕೆ ಬ್ರಹ್ಮರಥ ನಡೀತದೆ. ಕಳೆದ ವರ್ಷ ಬ್ರಹ್ಮರಥ ಪ್ರಾರಂಭವಾದ್ದು ಇಲ್ಲಿ. ಕೆಲವು ವರ್ಷಗಳ ಹಿಂದೆ ಬ್ರಹ್ಮರಥ ಇಲ್ಲಿ ಇರಲಿಲ್ಲ, ನಿಂತಿತ್ತು. ಕಳೆದ ವರ್ಷ ಹೊಸ ಬ್ರಹ್ಮರಥ ಇದಾಗಿ ಕಳೆದ ವರ್ಷ ಬ್ರಹ್ಮರಥ ನಡೆದಿದೆ. ಅದೇ ಈ ವರ್ಷ 2ನೇ ವರ್ಷ ಬ್ರಹ್ಮರಥ ಭಾರಿ ವಿಜೃಂಭಣೆಯಿಂದ ನಡೀತದೆ. ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ಆ ದಿವಸ ಏನಿದೆ ವಿಶೇಷ, ಬಿಡಿ ನಮ್ಮ ಸುಡುಮದ್ದು ಪ್ರದರ್ಶನ ಇದೆ. ಬೆಡಿ ಪ್ರದರ್ಶನ ಇದೆ, ಪೆರುವಾಜೆ ಬೆಡಿ ಪ್ರದರ್ಶನ ಅಂತ ಹೇಳಿ. ಅಲ್ಲಿ ವಿಶಾಲವಾದ ಜಾಗ ಇದೆ, ಅಲ್ಲಿ ಬೆಡಿ ಪ್ರದರ್ಶನ ನಡೀತದೆ. ಗಣೇಶ್ ರವರೇ, ಈಗ ಕಳೆದ ವರ್ಷದಂತೆ ಅಲ್ಲಿ ಹೂವಿನ ಅಲಂಕಾರ ಈ ವರ್ಷ ಕೂಡ ನಡೀತದ ದೇವಸ್ಥಾನಕ್ಕೆ? ಈ ವರ್ಷ ಕೂಡ ಅದು ಪ್ರತಿ ವರ್ಷ ಕೂಡ ನಡೀತದೆ. ಹೌದಲ್ಲ, ಸುಮಾರು 7-8 ಲಕ್ಷ ರೂಪಾಯಿಯ ಮೌಲ್ಯದ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರಲ್ಲ ಒಬ್ರು ದಾನಿಗಳು. ಹೌದೌದು, ಉಮೇಶ್ ಕೊಟ್ಟಕಾಯಿ ಎಂಬುವರು ಪ್ರತಿ ವರ್ಷ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ದೇವಸ್ಥಾನದ ವಿಶೇಷ ಅದು, ವಿಶೇಷತೆ. ಹೌದೌದು. ಈಗ ಜನವರಿ 18ನೇ ತಾರೀಕಿಗೆ ಯಕ್ಷಗಾನ ಇದೆ ರಾತ್ರಿ. ಜನವರಿ 18ನೇ ತಾರೀಕಿಗೆ ಬೆಳಿಗ್ಗೆ ದರ್ಶನ ಬಲಿ ನಡೀತದೆ, ಭಟ್ಟರ ಕಾಣಿಕೆ ನಡೀತದೆ. ಮತ್ತೆ ರಾತ್ರಿ ದೇವರ ಬಲಿ ಹೊರಟು ಉತ್ಸವ. ಅಲ್ಲ, ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯದ ಯಕ್ಷಗಾನ ಬಯಲಾಟ ನಡೀಲಿಕ್ಕಿದೆ. ಯಕ್ಷಗಾನಗಳು ಉಂಟು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯಕ್ಷಗಾನ ಇದೆ. ಹೌದೌದು. ಓಕೆ ಗಣೇಶ್ ರವರೇ, ಮಾಹಿತಿಗಾಗಿ ಧನ್ಯವಾದಗಳು. ಹಾಗೆ ನಾಳೆಯಿಂದ ನಡೆಯುವಂತ ಪೆರುವಾಜೆ ಜಾತ್ರೆ, ಇದರ ಬಗ್ಗೆ ಮಾಹಿತಿಯನ್ನು ಗಣೇಶ್ ಅವರು ನೀಡಿದ್ದಾರೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.